ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ವೀಕ್ಷಕರೇ, ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು 20ನೇ ಕಂತಿನ ಹಣ ಜೂನ್ 20ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ರೈತರು ವೇಟ್ ಮಾಡ್ತಾಯಿದ್ರು. ಅದರಂತೆ ಈ ಒಂದು ಜೂನ್ 20ನೇ ತಾರೀಕು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಜಮಾ ಆಗಿದೆನಾ, ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಈ ರೀತಿಯಾಗಿ ಸಾಕಷ್ಟು ಒಂದು ರೈತರಲ್ಲಿ ಡೌಟ್ನ ಇತ್ತು. ಹೀಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ವೀಕ್ಷಕರೇ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು, ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಅಂತ ಹೇಳ್ತಾ, PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಸಾಕಷ್ಟು ಜನರು ರೈತರು ವೇಟ್ ಮಾಡ್ತಾಯಿದ್ರು. 20ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆನಾ ಇಲ್ವಾ, ಈ ಒಂದು 20ನೇ ಕಂತಿನ ಹಣ ಒಂದು ಬಿಹಾರದ ಸಿವಾನ್ ಜಿಲ್ಲೆ ಮುಖಾಂತರ ನರೇಂದ್ರ ಮೋದಿಜಿಯವರು ಒಂದು ಇವೆಂಟ್ ಮಾಡೋ ಮುಖಾಂತರವಾಗಿ 20ನೇ ತಾರೀಕು ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ವರದಿಗಳು ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು ಈ ರೀತಿಯಾಗಿ ನಾವು ಮಾಹಿತಿನ ಕೇಳ್ತಾ ಇದ್ದೀವಿ. ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, PM ಸಮ್ಮಾನ್ ನಿಧಿ ಯೋಜನೆ ಒಂದು 20ನೇ ಕಂತಿನಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಿದ್ದಾರೆ, ನಮಗೆ PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಏನು ಮುಂದೆ ಬರಬೇಕಾಗಿದೆ ಮತ್ತು ನಮಗೆ 19ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಮಾಹಿತಿನ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. 19ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಯಾವಾಗ ಬರುತ್ತೆ ಮತ್ತು 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆನೋ ಇಲ್ವಾ ಅಂತ ಡೌಟ್ ಇತ್ತು ನಿಮಗೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ 19ನೇ ಕಂತಿನ ಹಣ PM ಕಿಸಾನ್ ಸಮ್ಮಾನ್ ನಿಧಿ ಒಂದು 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ನಿಮ್ಮದು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿರಬೇಕಾಗುತ್ತೆ. ಕರೆಕ್ಟ್ ಇದ್ದರೂ ಕೂಡ ನಿಮಗೆ ತಾಂತ್ರಿಕ ಸಮಸ್ಯೆಯಿಂದ PM ಕಿಸಾನ್ ಸಮ್ಮಾನ್ ನಿಧಿ ಒಂದು 19ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಇವಾಗ 20ನೇ ಕಂತಿನ ಹಣದ ಜೊತೆಗೆ ನಿಮಗೆ 19ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಅಂತಂದರೆ ಒಟ್ಟಿಗೆ ನಿಮಗೆ 20ನೇ ಕಂತಿನ ಹಣದಲ್ಲಿ 4,000 ರೂಪಾಯಿ ಹಣ ಜಮಾ ಆಗುವಂಥದ್ದು ವೀಕ್ಷಕರೇ. ಮತ್ತು ಭಾಳಷ್ಟು ಜನರು ಕಮೆಂಟ್ ಮಾಡ್ತಿದ್ರು 20ನೇ ಕಂತಿನ ಹಣ 20ನೇ ತಾರೀಕು ಜೂನ್ 20ನೇ ತಾರೀಕು ಬರುತ್ತೆ, ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿನ ಕೂಡ ಒಂದು ಸೋಷಿಯಲ್ ಮೀಡಿಯಾಗಳಿಂದ ಈ ರೀತಿಯಾಗಿ ನಾವು ಮಾಹಿತಿನ ಪಡಿತಾ ಇದ್ವಿ. ಮತ್ತು 20ನೇ ತಾರೀಕು ಹಣನ ಬಿಡುಗಡೆ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ವೀಕ್ಷಕರೇ, ಸರ್ಕಾರದ ಕಡೆಯಿಂದ, ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಫಿಷಿಯಲ್ ಆಗಿ ದಿನಾಂಕನ ಒಂದು ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಅವರ ಒಂದು ಟ್ವಿಟರ್ ಅಕೌಂಟ್ ಆಗಿರ್ಬೋದು ಅಥವಾ ಇದೇ ನಾನಾ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಒಂದು ಅಕೌಂಟ್ಗಳಲ್ಲಿ ಕೂಡ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿನ ಆದೇಶನೂ ಕೂಡ ಒಂದು ಹೊರಡಿಸಿಲ್ಲ ವೀಕ್ಷಕರೇ. ನಿಖರವಾದಂಥ ದಿನಾಂಕನ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ವೀಕ್ಷಕರೇ, ಸಾಕಷ್ಟು ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು ಮಾಹಿತಿಗಳು, ಕೇಂದ್ರ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಪ್ರತಿ ಬಾರಿಯೂ ಒಂದು ನರೇಂದ್ರ ಮೋದಿಜಿಯವರು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಕಂತಿನ ಹಣನ ಏನು ಬಿಡುಗಡೆ ಮಾಡ್ತಾಯಿದ್ರು, ಪ್ರತಿ ಬಾರಿ ಒಂದು ಸಮಾರಂಭಗಳ ಮೂಲಕ ಹಣನ ಬಿಡುಗಡೆ ಮಾಡ್ತಾಯಿದ್ರು. ಹೀಗಾಗಿ ಬಿಹಾರದ ಒಂದು ಸಿವಾನ್ ಜಿಲ್ಲೆಯಲ್ಲಿ ಒಂದು ಸಮಾರಂಭ ಇತ್ತು. ಆ ಸಮಾರಂಭದ ಮೂಲಕ ಈ ಒಂದು 20ನೇ ಕಂತಿನ ಕೂಡ ಒಂದು ಜೂನ್ ತಿಂಗಳಲ್ಲಿ ಆಗಿರುವುದರಿಂದ 20ನೇ ತಾರೀಕು ಒಂದು ಸಮಾರಂಭ ಇರುವುದರಿಂದ ಅದೇ ಒಂದು ದಿನಾಂಕಕ್ಕೆ ಬಿಡುಗಡೆ ಮಾಡ್ತಾರೆ ಎಂಬುದರ ಮಾಹಿತಿಗಳು ಕೆಲವು ಮೂಲಗಳಿಂದ ಮಾಹಿತಿನೂ ಒದಗಿ ಬರ್ತಾಯಿದ್ವು. ಅದೇ ಕಾರಣಕ್ಕಾಗಿ ಎಲ್ಲ ಕಡೆಯೂ ಮಾಹಿತಿನೂ ಈ ಜೂನ್ 20ನೇ ತಾರೀಕು ಬರುತ್ತೆ ಎಂಬುದರ ಬಗ್ಗೆ ಭಾಳಷ್ಟು ಜನರು ನಿರೀಕ್ಷಣೆ ಇಟ್ಕೊಂಡಿದ್ರು. ಈ ಒಂದು ಮಾಹಿತಿನ ತಾವು ಕೇಳ್ಪಡ್ತಾಯಿದ್ರಿ ವೀಕ್ಷಕರೇ. ಹೀಗಾಗಿ ಇವಾಗ ಜೂನ್ 20ನೇ ತಾರೀಕು ಆದರೂ ಕೂಡ ಹಣನ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ವೀಕ್ಷಕರೇ, ಕೇಂದ್ರ ಸರ್ಕಾರದ ಮೂಲಗಳಿಂದ ಅಂದರೆ ಪ್ರತಿ ಬಾರಿಯೂ 4 ತಿಂಗಳಿಗೊಮ್ಮೆ ಅಂದರೆ ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 6,000 ರೂಪಾಯಿ ಹಣನ ಕೊಡ್ತಾ ಇರೋದು. ತಲಾ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬ ರೈತರಿಗೂ ನೇರವಾಗಿ DBT ಮುಖಾಂತರ ಹಣನ ಒಂದು ಜಮಾ ಮಾಡಲಾಗ್ತಾಯಿದೆ ವೀಕ್ಷಕರೇ. ಹೀಗಾಗಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು 20ನೇ ಕಂತಿನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಜೂನ್ ಲಾಸ್ಟ್ ವೀಕಲ್ಲಿ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಕೇಂದ್ರ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾಯಿದೆ ವೀಕ್ಷಕರೇ. ಅಂದರೆ ಜೂನ್ ಎಂಡ್ ಒಳಗಾಗಿ ನಿಮಗೆ ಹಣನ ಬರ್ಬೋದು. ಜೂನ್ ಎಂಡ್ ಒಳಗೆ ಹಣನ ಬಂದಿಲ್ಲ ಅಂತಂದರೂ ಕೂಡ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಬರುವಂಥದ್ದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು ವೀಕ್ಷಕರೇ.
ಅದರೊಳಗಾಗಿ ಯಾರೆಲ್ಲ ಒಂದು ನಿಮ್ಮೊಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗಾಗಲೇ ವೀಕ್ಷಕರೇ ಒಂದು ಕೇಂದ್ರ ಸರ್ಕಾರದಿಂದ ಸ್ಯಾಚುರೇಷನ್ ಡ್ರೈವ್ ಕೂಡ ಒಂದು ಪ್ರಾರಂಭ ಮಾಡಿದರು. ಅದರೊಳಗಾಗಿ ಯಾರೆಲ್ಲ ಒಂದು ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳು KYC ಆಗಿರ್ಬೋದು, ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು, ಪಹಣಿಗೆ ಆಧಾರ್ ಲಿಂಕ್ ಮಾಡೋದಾಗಿರ್ಬೋದು, ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ಮದು ಒಂದು ಏನಾದರೂ ಆಗಿಲ್ಲ ಅಂತಂದರೆ ನೀವು ಕೂಡ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಆದೇಶನ ಹೊರಡಿಸಿತ್ತು ವೀಕ್ಷಕರೇ. ಇನ್ನೂ ಯಾರು ಒಂದು ನಿಮ್ಮ ಒಂದು ಲ್ಯಾಂಡ್ ಸೀಡಿಂಗ್ ಆಗಿಲ್ವೋ ಅಥವಾ ಆಧಾರ್ ಸೀಡಿಂಗ್ ಆಗಿಲ್ವೋ, KYC ಆಗಿಲ್ವೋ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದರೂ ಕೂಡ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ವೀಕ್ಷಕರೇ ಒಂದು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಸ್ಟೇಟಸ್ನ ಚೆಕ್ ಮಾಡಿದಾಗ FTO ಕೂಡ ಅಪ್ರೂವ್ಡ್ ಆಗಿರುವಂಥದ್ದು ಮತ್ತು RFT ಕೂಡ ಒಂದು ಸೈನ್ ಆಗಿರುವಂಥದ್ದು ವೀಕ್ಷಕರೇ. RFT ಸೈನ್ ಆಯಿತು ಅಂತಂದರೆ ನಿಮಗೆ ಅತಿ ಶೀಘ್ರದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಯೋಜನೆ ಒಂದು ಹಣ ಏನಿರುತ್ತೆ ಆ ಹಣನ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಹೀಗಾಗಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಇದೇ ಒಂದು ಜೂನ್ ಲಾಸ್ಟ್ ವೀಕಲ್ಲಿ ಹೆಚ್ಚಾಗಿ ಬರುವ ಸಾಧ್ಯತೆ ಇರುವಂಥದ್ದು ವೀಕ್ಷಕರೇ. ಯಾರು ಕೂಡ ನಮಗೆ ಇನ್ನೂ ಕೂಡ PM ಕಿಸಾನ್ ಹಣನ ಬಂದಿಲ್ಲ ಅಂತ ಡೌಟ್ನ ಇಟ್ಕೊಳ್ಬೇಡಿ. PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಅಂತಂದರೆ ಮೊದಲು ದಿನಾಂಕನ ಒಂದು ಬಿಡುಗಡೆ ಮಾಡ್ತಾರೆ. ಈ ಒಂದು ದಿನಾಂಕಕ್ಕೆ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ನಿಖರವಾದಂಥ ದಿನಾಂಕನ ಒಂದು ಆದೇಶನ ಮಾಡುವಂಥದ್ದು, ದಿನಾಂಕನ ಬಿಡುಗಡೆ ಮಾಡಿದ್ರು ಅಂತಂದರೆ ಆ ಒಂದು ದಿನಾಂಕಕ್ಕೆ ಹಣನ ಬಿಡುಗಡೆ ಮಾಡುವಂಥದ್ದು ವೀಕ್ಷಕರೇ. ಇಷ್ಟು ಒಂದು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣದ ಬಗ್ಗೆ ಇರತಕ್ಕಂಥ ಡೌಟ್ಸ್ಗಳ ಬಗ್ಗೆ ಮತ್ತು ಲೇಟೆಸ್ಟಾಗಿ ಬಂದಿರೋ ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು 19ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೂ ಕೂಡ ಅವರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.